ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆ್ಯಕ್ಯುಜಿಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ RPF ಎಕ್ಸಾಮ್, ALP ಎಕ್ಸಾಮ್, SSC ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಆ್ಯಕ್ಯುಜಿಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ರೈಲ್ವೆಯ ಪ್ಲೇ ಲಿಸ್ಟನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ನ್ಯೂಕ್ಲಿಯಸ್ನ ಮೃದುವಾದ ವಿಸರ್ಜನೆಯ ಪ್ರಕ್ರಿಯೆ ಏನು? ಆಪ್ಷನ್ ನಂಬರ್ ಎ ಪರಮಾಣು ಸಮ್ಮೇಳನ, ಆಪ್ಷನ್ ನಂಬರ್ ಬಿ ವಿಕಿರಣಶೀಲ, ಆಪ್ಷನ್ ನಂಬರ್ ಸಿ ಪರಮಾಣು ವಿದಳನ, ಆಪ್ಷನ್ ನಂಬರ್ ಡಿ ರೇಡಿಯೋ ಐಸೋಟೋಪ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಕಿರಣಶೀಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಯಾವುದು ಥೇರವಾಡ ಬೌದ್ಧ ಧರ್ಮದ ಪವಿತ್ರ ಭಾಷೆಯಾಗಿದೆ? ಆಪ್ಷನ್ ನಂಬರ್ ಎ ಕನ್ನಡ, ಆಪ್ಷನ್ ನಂಬರ್ ಬಿ ಪಾಳಿ, ಆಪ್ಷನ್ ನಂಬರ್ ಸಿ ಹಿಂದಿ, ಆಪ್ಷನ್ ನಂಬರ್ ಡಿ ಸಂಸ್ಕೃತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಪಾಲಿ ಬಂದ್ಬಿಟ್ಟು ಇದು ಬೌದ್ಧ ಧರ್ಮದ ಪವಿತ್ರ ಭಾಷೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 3. ಈ ಕೆಳಗಿನ ಯಾವ ಕ್ಷೇತ್ರವು ನೈಸರ್ಗಿಕ ಸರಕುಗಳನ್ನು ಉತ್ಪಾದಿಸುತ್ತದೆ? ಆಪ್ಷನ್ ನಂಬರ್ ಎ ಪ್ರಾಥಮಿಕ ವಲಯ, ಆಪ್ಷನ್ ನಂಬರ್ ಬಿ ದ್ವಿತೀಯ ವಲಯ, ಆಪ್ಷನ್ ನಂಬರ್ ಸಿ ತೃತೀಯ ವಲಯ, ಆಪ್ಷನ್ ನಂಬರ್ ಡಿ ಏಕೀಕೃತ ವಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ರಾಥಮಿಕ ವಲಯ ಬಂದ್ಬಿಟ್ಟು ಇದು ನೈಸರ್ಗಿಕ ಸರಕುಗಳನ್ನು ಉತ್ಪಾದಿಸುತ್ತದೆ ಫ್ರೆಂಡ್ಸ್. ಇದು ಪ್ರಶ್ನೆ 4. ಸಾಂವಿಧಾನಿಕ ಸುಧಾರಣೆಗಳ ಕುರಿತು ಶ್ವೇತಪತ್ರವನ್ನು ಯಾರು ಸಿದ್ಧಪಡಿಸಿದ್ದಾರೆ? ಆಪ್ಷನ್ ನಂಬರ್ ಎ ಲಾರ್ಡ್ ಆಯೋಗ, ಆಪ್ಷನ್ ನಂಬರ್ ಬಿ ಸೈಮನ್ ಆಯೋಗ, ಆಪ್ಷನ್ ನಂಬರ್ ಸಿ ಸರ್ಕಾರಿ ಆಯೋಗ, ಆಪ್ಷನ್ ನಂಬರ್ ಡಿ ವುಡ್ಸ್ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸೈಮನ್ ಆಯೋಗವು ಇದು ಶ್ವೇತಪತ್ರವನ್ನು ಸಿದ್ಧಪಡಿಸುತ್ತಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 5. ವ್ಯಕ್ತಿಯ ಸಂಪೂರ್ಣ ಆನುವಂಶಿಕ ರಚನೆ ಯಾರದು? ಆಪ್ಷನ್ ನಂಬರ್ ಎ ಹೈಬ್ರಿಡ್, ಆಪ್ಷನ್ ನಂಬರ್ ಬಿ ಇನ್ಸುಲೇಟರ್, ಆಪ್ಷನ್ ನಂಬರ್ ಸಿ ಜಿನೋಟೈಪ್ ಅಂದರೆ ಜಿನ್, ಆಪ್ಷನ್ ನಂಬರ್ ಡಿ ಡೈ ಹೈಬ್ರಿಡ್ ಕ್ರಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಜಿನೋಟೈಪ್ ಜಿನ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 6. 1928ರಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಸೌಂಡರ್ಸ್ ಹತ್ಯೆಯಲ್ಲಿ ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ಭಾಗಿಯಾಗಿದ್ದರು? ಆಪ್ಷನ್ ನಂಬರ್ ಎ CR ದಾಸ್, ಆಪ್ಷನ್ ನಂಬರ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಡಿ ಭಗತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು ಫ್ರೆಂಡ್ಸ್ ಸೌಂಡರ್ ಹತ್ಯೆಯಲ್ಲಿ. ಪ್ರಶ್ನೆ 7. ಒಲಿಂಪಿಕ್ಸ್ನಲ್ಲಿ ಈ ಕೆಳಗಿನ ಯಾವ ಕ್ರೀಡೆ ಬೇಸಿಗೆ ಕ್ರೀಡೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್? ಆಪ್ಷನ್ ನಂಬರ್ ಎ ಸ್ಪೋಬೋರ್ಡ್, ಆಪ್ಷನ್ ನಂಬರ್ ಬಿ ಉಪವಿಭಾಗ, ಆಪ್ಷನ್ ನಂಬರ್ ಸಿ ಅಸ್ಥಿಪಂಜರ, ಆಪ್ಷನ್ ನಂಬರ್ ಡಿ ಕಾರ್ಲಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉಪವಿಭಾಗ ಬಂದ್ಬಿಟ್ಟು ಇದು ಬೇಸಿಗೆ ಕ್ರೀಡೆಗಳಿಗೆ ಸಂಬಂಧಿಸಿದ ಫ್ರೆಂಡ್ಸ್ ಇದು. ಪ್ರಶ್ನೆ 8. 1928ರಲ್ಲಿ 1956ರವರೆಗಿನ ಒಲಿಂಪಿಕ್ಸ್ ಭಾರತದ ಕೆಳಗಿನ ಯಾವ ಕ್ರೀಡೆಯು ಚಿನ್ನದ ಪದಕವನ್ನು ಗೆದ್ದಿದೆ? ಆಪ್ಷನ್ ನಂಬರ್ ಎ ಕ್ರಿಕೆಟ್, ಆಪ್ಷನ್ ನಂಬರ್ ಬಿ ಹಾಕಿ, ಆಪ್ಷನ್ ನಂಬರ್ ಸಿ ಕಬಡ್ಡಿ, ಆಪ್ಷನ್ ನಂಬರ್ ಡಿ ಬ್ಯಾಸ್ಕೆಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹಾಕಿ ಬಂದ್ಬಿಟ್ಟು ಇದು 1928ರಿಂದ 1956ರವರೆಗೆ ಚಿನ್ನದ ಪದಕವನ್ನು ಗೆದ್ದಿದೆ ಫ್ರೆಂಡ್ಸ್. ಪ್ರಶ್ನೆ 9. ಟಿಬೆಟ್ನಲ್ಲಿ ಯಾವ ನದಿಯನ್ನು ಸಿಂಗಿ ಕಂಬನ್ ಸಿಂಹದ ಬಾಯಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಗಂಗಾ ನದಿ, ಆಪ್ಷನ್ ನಂಬರ್ ಬಿ ಸಿಂಧು ನದಿ, ಆಪ್ಷನ್ ನಂಬರ್ ಸಿ ಬ್ರಹ್ಮಪುತ್ರ ನದಿ, ಆಪ್ಷನ್ ನಂಬರ್ ಡಿ ಯಮುನಾ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಿಂಧು ನದಿಯನ್ನು ಸಿಂಗಿ ಕಂಬನ್ ಸಿಂಹದ ಬಾಯಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 10. ಭಾರತ ಸಂವಿಧಾನವು ಬಜೆಟನ್ನು ಏನೆಂದು ಉಲ್ಲೇಖಿಸುತ್ತದೆ? ಆಪ್ಷನ್ ನಂಬರ್ ಎ ವಾರ್ಷಿಕ ಹಣಕಾಸು ಹೇಳಿಕೆ, ಆಪ್ಷನ್ ನಂಬರ್ ಬಿ ಭಾರತ ಆಕಸ್ಮಿಕ ನಿಧಿ, ಆಪ್ಷನ್ ನಂಬರ್ ಸಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಆಪ್ಷನ್ ನಂಬರ್ ಡಿ ಭಾರತದ ಸಾರ್ವಜನಿಕ ಖಾತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಾರ್ಷಿಕ ಹಣಕಾಸು ಹೇಳಿಕೆ ಅಂತ
ಸಂವಿಧಾನದಲ್ಲಿ ಬಜೆಟನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 11. ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ವೇಳಾಪಟ್ಟಿ ಏನು? ಆಪ್ಷನ್ ನಂಬರ್ ಎ 8ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಬಿ 10ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಸಿ 9ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಡಿ 11ನೇ ವೇಳಾಪಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 10ನೇ ವೇಳಾಪಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ನಂಬರ್ ಎ ರಾಷ್ಟ್ರಪತಿ, ಆಪ್ಷನ್ ನಂಬರ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ನಂಬರ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶ, ಆಪ್ಷನ್ ನಂಬರ್ ಡಿ ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಈ ಕೆಳಗಿನ ಯಾವ ಚಳವಳಿಗೆ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದರು? ಆಪ್ಷನ್ ನಂಬರ್ ಎ ರೂಲ್ ಸತ್ಯಾಗ್ರಹ, ಆಪ್ಷನ್ ನಂಬರ್ ಬಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಆಪ್ಷನ್ ನಂಬರ್ ಸಿ ನಾಗರಿಕ ಅಸಹಕಾರ ಚಳವಳಿ, ಆಪ್ಷನ್ ನಂಬರ್ ಡಿ ಅಸಹಕಾರ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಕೆಳಗಿನ ಯಾವ ಪ್ರದೇಶದಲ್ಲಿ ಭೂಕುಸಿತವು ಹೆಚ್ಚಿನ ದುರ್ಬಲತೆಯ ಪ್ರದೇಶವಾಗಿದೆ? ಆಪ್ಷನ್ ನಂಬರ್ ಎ ಉತ್ತರದ ಮಹಾಮೈದಾನ ಪ್ರದೇಶ, ಆಪ್ಷನ್ ನಂಬರ್ ಬಿ ಪೂರ್ವ ಕರಾವಳಿ ಬಯಲು ಪ್ರದೇಶ, ಆಪ್ಷನ್ ನಂಬರ್ ಸಿ ರಾಜಸ್ಥಾನ, ಆಪ್ಷನ್ ನಂಬರ್ ಡಿ ಬಂದ್ಬಿಟ್ಟು ಯೂಕಲಿಪ್ಟಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಯೂಕಲಿಪ್ಟಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಈ ಕೆಳಗಿನ ಯಾವ ಸಮುದ್ರ ಪ್ರದೇಶದಲ್ಲಿ ಹವಳದ ಬಂಡೆಗಳು ಕಂಡುಬರುವುದಿಲ್ಲ? ಆಪ್ಷನ್ ನಂಬರ್ ಎ ಗಲ್ಫ್ ಆಫ್ ಕಚ್, ಆಪ್ಷನ್ ನಂಬರ್ ಬಿ ಮನ್ನಾರ ಕೊಲ್ಲಿ, ಆಪ್ಷನ್ ನಂಬರ್ ಸಿ ಸುಂದರ್ಬನ್ಸ್, ಆಪ್ಷನ್ ನಂಬರ್ ಡಿ ಪಾಕ್ ಕೊಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸುಂದರ್ಬನ್ಸ್ನಲ್ಲಿ ಹವಳದ ಬಂಡೆಗಳು ಕಂಡುಬರುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 16. ಕೆಳಗಿನವುಗಳಲ್ಲಿ ಯಾವುದು ಗುಜರಾತ್ನ ಜನಪ್ರಿಯ ಜಾನಪದ ನೃತ್ಯವಾಗಿದೆ? ಆಪ್ಷನ್ ನಂಬರ್ ಎ ಮಫ್ಲರ್, ಆಪ್ಷನ್ ನಂಬರ್ ಬಿ ಗರ್ಬಾ, ಆಪ್ಷನ್ ನಂಬರ್ ಸಿ ರೌಫ್, ಆಪ್ಷನ್ ನಂಬರ್ ಡಿ ಕಲೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗರ್ಬಾ ನೃತ್ಯ ಬಂದ್ಬಿಟ್ಟು ಇದು ಗುಜರಾತ್ನ ಜನಪ್ರಿಯ ನೃತ್ಯವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 17. ಕೆಳಗಿನ ಯಾವ ಪದಾರ್ಥವು ಹುಳಿ ರುಚಿಯನ್ನು ಹೊಂದಿದೆ ಮತ್ತು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ವರ್ಣಿಸುತ್ತದೆ? ಆಪ್ಷನ್ ನಂಬರ್ ಎ ಕ್ಷಾರಗಳು, ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂಗಳು, ಆಪ್ಷನ್ ನಂಬರ್ ಸಿ ಲವಣಗಳು, ಆಪ್ಷನ್ ನಂಬರ್ ಡಿ ಆಮ್ಲಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಮ್ಲಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನೀಲಿ ಲಿಟ್ಮಸ್ಸಿಂದ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 18. ಕೆಳಗಿನ ಯಾವ ಕ್ರೀಡೆ ಪ್ರಾಚೀನ ಜಪಾನೀಸ್ ಕಲೆ ಜುಜುಟ್ಸಿನಿಂದ ಹುಟ್ಟಿಕೊಂಡಿದೆ? ಆಪ್ಷನ್ ನಂಬರ್ ಎ ಸ್ಯಾಂಬೋ, ಆಪ್ಷನ್ ನಂಬರ್ ಬಿ ಜೂಡೋ, ಆಪ್ಷನ್ ನಂಬರ್ ಸಿ ಕ್ರಿಕೆಟ್, ಆಪ್ಷನ್ ನಂಬರ್ ಡಿ ಪೋಲೋ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜೋಡೋನ ಇದು ಜುಜುಟ್ಸಿನಿಂದ ಹುಟ್ಟಿದೆ ಫ್ರೆಂಡ್ಸ್, ಇದು ಜಪಾನ್ನ. ಪ್ರಶ್ನೆ 19. ಯಾವ ಗವರ್ನರ್ ಜನರಲ್ ಬ್ರಿಟಿಷ್ ಭಾರತದಲ್ಲಿ ಲ್ಯಾಬ್ಸ್ ತತ್ವವನ್ನು ಸಿದ್ಧಪಡಿಸುತ್ತಾರೆ? ಆಪ್ಷನ್ ನಂಬರ್ ಎ ಲಾರ್ಡ್ ಡೌಲ್ಹೌಸಿ, ಆಪ್ಷನ್ ನಂಬರ್ ಬಿ ಲಾರ್ಡ್ ಮಿಯೋ, ಆಪ್ಷನ್ ನಂಬರ್ ಸಿ ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ ಡಿ ಲಾರ್ಡ್ ಕರ್ಜನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಲಾರ್ಡ್ ಡೌಲ್ಹೌಸಿ ಅವರು ಲ್ಯಾಬ್ಸ್ ತತ್ವವನ್ನು ಸಿದ್ಧಪಡಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕನ್ನು ಎಷ್ಟರಲ್ಲಿ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ? ಆಪ್ಷನ್ ನಂಬರ್ ಎ 79ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಬಿ 45ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಸಿ 97ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಡಿ 16ನೇ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 97ನೇ ತಿದ್ದುಪಡಿ ಕಾಯ್ದೆ 2011 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21. ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಎಲೆಕ್ಟ್ರೋನೆಗೆಟಿವ್ ಧಾತುವಾಗಿದೆ? ಆಪ್ಷನ್ ನಂಬರ್ ಎ ಅಯೋಡಿನ್, ಆಪ್ಷನ್ ನಂಬರ್ ಬಿ ಬ್ರೋಮಿನ್, ಆಪ್ಷನ್ ನಂಬರ್ ಸಿ ಕ್ಲೋರಿನ್, ಆಪ್ಷನ್ ನಂಬರ್ ಡಿ ಫ್ಲೋರಿನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಫ್ಲೋರಿನ್. ಇದು ಅತಿ ಹೆಚ್ಚು ಎಲೆಕ್ಟ್ರೋನೆಗೆಟಿವ್ ಧಾತುವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 22. ಭಾರತದ ಕಂಟ್ರೋಲ್ ಮತ್ತು ಅಡಿಟಲ್ ಜನರಲ್ಗೆ ಸಂಬಂಧಿಸಿದ ಭಾರತದ ಸಂವಿಧಾನದ ಅನುಚ್ಛೇದ ಯಾವುದು? ಆಪ್ಷನ್ ನಂಬರ್ ಎ ಅನುಚ್ಛೇದ 168, ಆಪ್ಷನ್ ನಂಬರ್ ಬಿ ಅನುಚ್ಛೇದ 162, ಆಪ್ಷನ್ ನಂಬರ್ ಸಿ ಅನುಚ್ಛೇದ 180, ಆಪ್ಷನ್ ನಂಬರ್ ಡಿ
ಅನುಚ್ಛೇದ 123. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅನುಚ್ಛೇದ 148 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ಒಲಿಂಪಿಕ್ಸ್ನಲ್ಲಿ ಕುಸ್ತಿಯು ಎಷ್ಟು ಶೈಲಿಗಳಿವೆ? ಆಪ್ಷನ್ ನಂಬರ್ ಎ 4 ಶೈಲಿ, ಆಪ್ಷನ್ ನಂಬರ್ ಬಿ 3 ಶೈಲಿ, ಆಪ್ಷನ್ ನಂಬರ್ ಸಿ 9 ಶೈಲಿ, ಆಪ್ಷನ್ ನಂಬರ್ ಡಿ 2 ಶೈಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2 ಶೈಲಿಯಲ್ಲಿ ಇವೆ ಫ್ರೆಂಡ್ಸ್ ಕುಸ್ತಿ. ಪ್ರಶ್ನೆ 24. ಅಹಮದಿಯ ಚಳುವಳಿಯ ಸ್ಥಾಪಕರು ಯಾರು? ಆಪ್ಷನ್ ನಂಬರ್ ಎ ಸೈಯದ್ ಅಹಮದ್ ಖಾನ್, ಆಪ್ಷನ್ ನಂಬರ್ ಬಿ ಹಾಜಿ ಶರೀಯತುಲ್ಲಾ, ಆಪ್ಷನ್ ನಂಬರ್ ಸಿ ಮಿರ್ಜಾ ಗುಲಾಂ ಅಹಮದ್, ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಅಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಿರ್ಜಾ ಗುಲಾಂ ಅಹಮದ್ದು. ಇವರು ಅಹಮದಿಯ ಚಳವಳಿಯ ಸ್ಥಾಪಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 25. ಪೋರ್ಚುಗೀಸರ ಮೊದಲು ಭಾರತಕ್ಕೆ ಎಲ್ಲಿಗೆ ಬಂದರು? ಆಪ್ಷನ್ ನಂಬರ್ ಎ ಎನ್ನೋರಾ, ಆಪ್ಷನ್ ನಂಬರ್ ಬಿ ಕೊಚ್ಚಿ, ಆಪ್ಷನ್ ನಂಬರ್ ಸಿ ಕ್ಯಾಲಿಕಟ್ ಅಂದರೆ ಕಲ್ಕತ್ತಾ, ಆಪ್ಷನ್ ನಂಬರ್ ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಯಾಲಿಕಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೋರ್ಚುಗೀಸರು ಮೊದಲು ಕ್ಯಾಲಿಕಟ್ಗೆ ಬರ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್.